ಏನು ಫ್ಯಾಕ್ಟ್ರಿ ಅಂದರೆ ಜೀನ್ಸ್ ಪ್ಯಾಂಟ್ ಎಲ್ಲ ಹೆಂಗೆ ಮಾಡ್ತಾರೆ ಸ್ಟಿಚಿಂಗ್ ಯೂನಿಟಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ನೋಡಿ ಗೈಸ್. ಏನು ಕಾಸ್ಟ್ ಇವೆಲ್ಲ? 6,000 ರೂಪಾಯಿ. ಒರಿಜಿನಲ್ ಝಾರಾ ಬ್ರ್ಯಾಂಡಿಂದ ಇದು. ಓಕೆ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನೋಡಿ. ಇವ್ರ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಿದ್ದಾರೆ, ಅದಕ್ಕೆ ಜಿಪ್ ಎಲ್ಲ ಹಾಕ್ತಿದ್ದಾರೆ. ಆ ಜಾಗಕ್ಕೆ ಇಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ. ಆ ಎಫೆಕ್ಟ್ ನೀಟಾಗಿ ಬರೋ ಥರ ಕೆಮಿಕಲ್ ಹಾಕ್ತಿದ್ದಾರೆ. ಇದು ಎಲ್ಲಿಂದ ತಗೋತೀರಾ? ಟರ್ಕಿಯಿಂದ ಇಂಪೋರ್ಟ್ ಮಾಡಿರೋದಂತೆ ನೋಡಿ. ಟೋನ್ ಅಂತ ಹೇಳ್ತಿರಲ್ಲ, ಡ್ಯಾಮೇಜಿಂಗ್ ಅಂತ ಹೇಳ್ತೀವಿ. ಡಿಸೈನ್ ನೋಡಿಲ್ಲಿ ಹಿಂದೆ ತೆಗೆದು ಮುಂದಕ್ಕೆ ಹಾಕಿದ್ದಾರೆ. ಅದೇ ಡಿಸೈನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಸ್ಟ್ರೀಟಲ್ಲಿ ಇದ್ದೀವಿ ಅಂತ ನೋಡ್ತಿದ್ದೀರಾ? ಇದು ಸ್ಟ್ರೀಟ್ ಅಲ್ಲ, ಇದು ನಮ್ಮ ಮಾವ ಕೆಲಸ ಮಾಡ್ತಿರೋ ಫ್ಯಾಕ್ಟ್ರಿ. ಇಲ್ಲಿ ಏನು ಫ್ಯಾಕ್ಟ್ರಿ ಅಂದರೆ ಜೀನ್ಸ್ ಪ್ಯಾಂಟ್ ಎಲ್ಲ ಹೆಂಗೆ ಮಾಡ್ತಾರೆ, ಏನೇನಿದೆ, ತುಂಬ ಪ್ರೋಸೆಸ್ ಇದೆ. ಅವೆಲ್ಲ ನೋಡ್ಕೊಂಬರೋಣ. ಒಂದು ಚೂರು ಕಟ್ಟ ಬರಲಿಲ್ಲ ಅಂದರೂ ರಿಜೆಕ್ಟ್ ಮಾಡ್ತಾರೆ. ಅವ್ರು ಯಾವ ಥರ ರಿಜೆಕ್ಟ್ ಮಾಡ್ತಾರೆ, ಎಲ್ಲ ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ ಗಾಯ್ಸ್. ಫೋನ್ ನೋಡ್ಕೊಂಡು ಕೂತವ್ರು ನೋಡಿ. ಇದೇ ಕೆಲಸ ಮಾಡೋದು ನೋಡಿ ಗಾಯ್ಸ್. ಫ್ಯಾಕ್ಟ್ರಿಲಿ ಆರಾಮಾಗಿ ಬಾಸ್ ಥರ ಕೂತವ್ರೆ. ಸೊ ಸ್ಟಿಚಿಂಗ್ ಯೂನಿಟಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ನೋಡಿ ಗೈಸ್. ಇಲ್ಲೆಲ್ಲ ಸ್ಟಿಚಿಂಗ್ ಆಗಿ ಬಂದಿದೆ ಪ್ಯಾಂಟ್ಗಳು. ಏನು ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಆಫೀಸು ಪೀಸಾಗಿದೆ. ಇವಾಗ ಒಂದು ಡಿಫ್ರೆಂಟ್ ಯೂನಿಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ಹಾಯ್ ಮೇಡಮ್. ಏನು ಸಕ್ಕತ್ತಾಗಿದೆ ನೋಡಿ ಗೈಸ್. ಮೀಟಿಂಗ್ ರೂಮ್ ಇದು, ಕ್ಲೈಂಟ್ ಪ್ರೆಸೆಂಟೇಷನ್ ರೂಮು. ಇವಾಗ ನಮ್ಮ ಮಾವ ಪ್ರೆಸೆಂಟ್ ಮಾಡ್ತಾರಲ್ಲ ಹೆಂಗೆ ಅಂತ. ವಾವ್, ಈ ಥರ ಪ್ಯಾಂಟ್ ಎಲ್ಲಾರ ನೋಡಿದ್ರಾ? ಏನು ಕಾಸ್ಟ್ ಇವೆಲ್ಲ? 6,000 ರೂಪಾಯಿ. ಫಿಲಮ್ ಆ್ಯಕ್ಟರ್ಗಳೆಲ್ಲ ಹಾಕೊಂಡಿರ್ತಾರಲ್ಲ, ಕ್ವಾಲಿಟಿ ನೋಡಿ ಹೆಂಗಿದೆ. ನೀವು ಹೊರದಾಕಿರೋ ಹೊರದೋಗಲ್ಲ, ಹಂಗಿದೆ. ಫಿಲಮ್ಗೆಲ್ಲ ಹಾಕಿರ್ತಾರೆ, ಡ್ಯಾನ್ಸಿಗೆಲ್ಲ ನೋಡು. ಒರಿಜಿನಲ್ ಝಾರಾ ಬ್ರ್ಯಾಂಡಿಂದ ಇದು. ಓಕೆ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನಿಮ್ಮ ಮಣ್ಣು ಜ್ಯೂಸ್ ಬಂತು ನಮಗೆ, ಸುಸ್ತಾಗಿದ್ದೀವಿ ಲಾಗ್ ಮಾಡಿ ಅಂತ. ಕಸ್ಟಮರ್ಗಳೇ ಮೆಟೀರಿಯಲ್ ಕೊಟ್ಟಿರ್ತಾರೆ. ಅವ್ರಿಗೆ ಯಾವ ಥರ ಬೇಕು ಆ ಥರ ಕಲರ್ಸ್ ಎಲ್ಲ ಕಳಿಸಿರ್ತಾರೆ. ಒಬ್ಬೊಬ್ಬರು ಕಸ್ಟಮರ್ ಅವರೇ ಕೊಟ್ಟಿರ್ತಾರೆ, ಒಬ್ಬೊಬ್ಬರು ಇವರೇ ನಮ್ಮ ಅವರ್ ಫ್ಯಾಕ್ಟ್ರಿಯಿಂದನೇ ಕೊಡ್ತಾರೆ. ಈ ಥರ ಬಂದಿರೋ ಮೆಟೀರಿಯಲ್ನೆಲ್ಲನೂ ಲೇಯರ್ ವೈಸು ಜೋಡಿಸ್ಕೊಂಡಿದ್ದಾರೆ ನೋಡಿ. ಈ ಥರ ಒಂದೇ ಸಲ ಕಟ್ ಮಾಡ್ತಾರೆ, ನೀಟಾಗೆಲ್ಲ ಇದು ಮಾಡ್ಕೊಂಡು ಅಲೈನ್ ಮಾಡ್ಕೊಂಡು ಕಟ್ ಮಾಡಿ ಎಷ್ಟೆಷ್ಟು ಸೈಜಿಗೆ ಬೇಕು ಆ ಥರ ಕಟ್ ಮಾಡಿ ನೆಕ್ಸ್ಟ್ ಸ್ಟಿಚಿಂಗಿಗೆ ಕಳಿಸ್ತಾರೆ ನೋಡಿ. ಇಲ್ಲೆಲ್ಲ ಕಟ್ ಮಾಡಿದ್ದಾರೆ, 4 ಪೀಸಾಗಿ ಕಟ್ ಮಾಡಿರ್ತಾರೆ. ಅದು 4 ಪೀಸನ್ನು ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿ ಪ್ಯಾಂಟ್ ಥರ ಮಾಡ್ತಾರೆ ನೋಡಿ. ಯಾವ ಥರ 28ಇಂದ 34ವರೆಗೂ ಸೈಜ್ವರೆಗೂ ಕಟ್ ಮಾಡಿರ್ತಾರೆ. ಇದೇ ಕಟಿಂಗ್ ಮಿಷಿನು. ಅಲ್ಲಿ ಲೇಯರ್ ಪ್ರಕಾರ ಜೋಡಿಸ್ಕೊಂಡಿದ್ರಲ್ಲ, ಈ ಮಿಷಿನಿಂದ ಕಟ್ ಮಾಡ್ತಾರೆ. ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡ್ತಾರೆ. ಇದರಿಂದ ಒನ್ಸ್ ಕಟ್ ಆದಮೇಲಿಂದ ಈ ಸೆಕ್ಷನಿಗೆ ಬರುತ್ತೆ. ಈ ಸೆಕ್ಷನಲ್ಲಿ ಫ್ರಂಟ್ ಪಾರ್ಟ್ ಒಬ್ಬರು ಸ್ಟಿಚ್ ಮಾಡ್ತಾರೆ, ಇನ್ನೊಬ್ಬರು ಬ್ಯಾಕ್ ಪಾರ್ಟ್ ಒಬ್ಬರು ಸ್ಟಿಚ್ ಮಾಡಿ ಎಲ್ಲನೂ ಒಟ್ಟಿಗೆ ಜಾಯಿನ್ ಮಾಡ್ತಾರೆ ನೋಡಿ. ಇವ್ರು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಿದ್ದಾರೆ, ಅದಕ್ಕೆ ಜಿಪ್ ಎಲ್ಲ ಹಾಕ್ತಿದ್ದಾರೆ. ಯಾವ್ಯಾವ ಸೈಜ್ ಪ್ರಕಾರ ಕಟ್ ಮಾಡಿರ್ತಾರೆ ಆ ಸೈಜ್ ಪ್ರಕಾರನ 4 ಜಾಯಿನ್ ಮಾಡ್ತಾರೆ. ಎಲ್ಲ ಎಷ್ಟೊಂದು ಮಿಷಿನ್ಗಳಿದೆ ನೋಡಿ. ಫ್ರಂಟು ಬ್ಯಾಕು ಸಪ್ರೇಟ್ ಮಾಡಿದ್ರಲ್ಲಿ ಈಗೆಲ್ಲ ಒಂದೇ ಥರ ಮಾಡ್ತಾರೆ. ಫೈನಲ್ಲಾಗಿ ಆಗ್ತಿದೆ ಪ್ಯಾಂಟ್. ಸ್ಟಿಚಿಂಗ್ ಎಲ್ಲ ಆದಮೇಲಿಂದ ಈ ಥರ ಬರುತ್ತೆ ನೋಡಿ. ಈ ಥರ ಥ್ರೆಡ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಫೈನಲಾಗಿ ಪ್ಯಾಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಯೂನಿಟಿ ಬರುತ್ತೆ. ಇಂದ ಈ ಶಾಪಿಗೆ ಬರುತ್ತೆ. ಈ ಥರ ನೋಡಿ ಬಂದಿದೆ. ಇಲ್ಲಿಗೆ ಬಂದಿರುತ್ತಲ್ಲ, ಇಲ್ಲಿ ಅವರವರು ಯಾವ್ಯಾವ ಥರ ಆರ್ಡರ್ ಕೊಟ್ಟಿರ್ತಾರೆ ಡಿಸೈನು, ಆ ಥರ ನೋಡಿ ರಿಂಕಲ್ಸ್ ಮಾಡ್ತಿದ್ದಾರೆ. ಇಲ್ಲಿ ರಿಂಕಲ್ಸ್ ಆದಮೇಲಿಂದ ವಾಶಿಗೆ ಹೋಗುತ್ತೆ. ಏರ್ ಕಂಪ್ರೆಸರ್ ಇರುತ್ತೆ. ಏರ್ ಕಂಪ್ರೆಸರನ್ನು ನೋಡಿ ಈ ಥರ ದೊಡ್ಡ ಮಾಡ್ತಾರೆ, ವಿಸ್ಕಸ್ ಮಾಡೋದಂತೆ. ಲೈನ್ ಬರ್ತಾರೆ ನೋಡು, ಈ ಲೈನ್ ಅಲ್ಲ ಇವೆಲ್ಲ ನಾನು ಮಾಡ್ತಾರೆ. ಇವಾಗ ಆ ಥರ ರಿಂಕಲ್ಸ್ ಬರೋದು, ರಿಂಕಲ್ ಪರ್ಮನೆಂಟ್ ಮಾಡ್ಬೋದು. ಹಾಂ, ಇವು ಟ್ಯಾಗಿಂಗ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲಿಂದ ಇಲ್ಲಿಗೆ ಬರುತ್ತೆ ನೋಡಿ.
ಬಾಯ್ಲರ್ ಎಷ್ಟು ದೊಡ್ಡ ಇದೆ ವಾಷಿಂಗ್ ಮಿಷಿನ್ದು ಡ್ರಮ್ಮು. ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಪ್ಯಾಂಟ್ ನೀಟಾಗಿ ವಾಶ್ ಆಗುತ್ತೆ. ಆಲ್ರೆಡಿ ಹಾಕಿದ್ದಾರೆ ಒಳಗಡೆ. ಇಲ್ಲೆಲ್ಲ ವಾಶ್ ಆದಮೇಲಿಂದ ಅಲ್ಲಿ ಡ್ರೈಯರ್ಗೆ ಹಾಕ್ತಾ ಇದ್ದಾರೆ. ನೀರೆಲ್ಲ ಫುಲ್ಲು ಪ್ಯೂರ್ ಹೋಗಬೇಕು. ಇಲ್ಲಿ ಡ್ರೈ ಆಗುತ್ತೆ ಇದರಲ್ಲಿ ಎಲ್ಲ ನೀರು. ಇಲ್ಲಿ ನೋಡಿ ಇನ್ನೂ ನೀರು ಹೋಗಿಲ್ಲ ಇದರಲ್ಲಿ, ನೀರೆಲ್ಲ ಹಂಗಂಗೆ ಇದೆ. ಇಲ್ಲಿ ಫುಲ್ಲು ಡ್ರೈ ಆಗುತ್ತೆ. ಜೀನ್ಸ್ ಬ್ಯಾಗು, ಜೀನ್ಸಲ್ಲಿ ಏನೇನೆಲ್ಲ ಮಾಡ್ತಾರೆ ನೋಡಿ. ಇದು ಮುಂಚೆ ಈ ಥರ ಇರುತ್ತೆ, ಇದು ವಾಶ್ ಮಾಡ್ತಾರೆ. ಯಾವ ಥರ ಡಬಲ್ ಶೇಡ್ ಬರಬೇಕು ಅಂದ್ರೆ ಅದೇ ಥರನೂ ವಾಶ್ ಮಾಡಿ ಈ ಥರ ಆಗುತ್ತೆ. ಚಲೋ ನೆಕ್ಸ್ಟ್ ನೋಡೋಣ. ನೀರೆಲ್ಲ ಡ್ರೈ ಆದಮೇಲಿಂದ ಇಲ್ಲಿ ಬಾಯ್ಲರಲ್ಲಿ ಫುಲ್ಲು ಹೀಟಾಗಿ ಡ್ರೈ ಆಗುತ್ತೆ ನೋಡಿ. ಇಲ್ಲೆಲ್ಲ ಡ್ರೈ ಆಗಿದೆಯಲ್ಲ ಆ ಥರ ಡ್ರೈ ಆಗುತ್ತೆ. ನೀರು ರಿಮೂವ್ ಮಾಡಿದ್ರು ಇನ್ನೂ ತೇವಾಂಶ ಇದೆ, ಅದಕ್ಕೆ ಬಾಯ್ಲರ್ ಯೂಸ್ ಮಾಡ್ತಾರೆ. ರಿಮೂವ್ ಮಾಡಬೇಕು ಅಂದಾಗ ನೋಡಿ, ಇದು ಬ್ಲೂನೆಸ್ ರಿಮೂವ್ ಆಗಿಲ್ಲ, ಇದು ಬ್ಲೂನೆಸ್ ರಿಮೂವ್ ಆಗಿದೆ. ಇದು ಓಝೋನ್ ಮಿಷಿನ್ ಅಂತೆ. ಆಕ್ಸಿಜನ್ ಯೂಸ್ ಮಾಡಿ ಇದು ರಿಮೂವ್ ಮಾಡ್ತಾರೆ ಬ್ಲೂನೆಲ್ಲ. ಆ್ಯಸಿಡ್ ವಾಶ್ ಮಾಡ್ತಾರೆ. ಕಲರ್ ಎಲ್ಲ ನೀಟಾಗಿ ಇದು ಮಾಡತ್ತಾರೆ ಪೂರ ಥರ. ಈ ಸೈಡಲ್ಲಿ ಕಲರ್ ಎಲ್ಲ ಎಕ್ಸಸ್ ಇರೋದೆಲ್ಲ ರಿಮೂವ್ ಆಗುತ್ತೆ ಇದರಲ್ಲಿ. ವಾಶ್ ಆಗಿದೆ. ಸೆಕೆಂಡಿಗೆ ಕೆಮಿಕಲ್ ಹಾಕ್ತಾಯಿದ್ದಾರೆ. ಅಲ್ಲಿ ಟೇರ್ ಮಾಡಿದ್ರಲ್ಲ ಅಲ್ಲಿ ಆ ಜಾಗಕ್ಕೆ ಇಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ. ಆ ಎಫೆಕ್ಟ್ ನೀಟಾಗಿ ಬರೋ ಥರ ಕೆಮಿಕಲ್ ಹಾಕ್ತಿದ್ದಾರೆ. ಇದು ಕೆಮಿಕಲ್ಲು ಸ್ಪ್ರೇ ಆದಮೇಲೆ ಮತ್ತೆ ವಾಶಿಗೆ ಹೋಗುತ್ತಿದ್ದು. ಎಷ್ಟು ಟೈಮ್ ವಾಶ್ ಮಾಡ್ತಾರೆ ಅಂದರೆ ಡಿಪೆಂಡ್ಸ್ ಆನ್ ಡಿಪೆಂಡೆನ್ಸಿ ವಾಶ್ ಮಾಡ್ತಾರೆ. ಸ್ಪ್ರೇ ಮಾಡಿದ್ಮೇಲೆ ವಾಶ್ ಮಾಡ್ತಾರೆ. ವಾಶ್ ಮಾಡಿದ್ಮೇಲೆ ನಾನು ನೋಡಿ ಇಲ್ಲಿ ವೈಟ್ನೆಸ್ಸು, ರಿಂಕಲ್ಸು ಈ ಥರ ಬರುತ್ತೆ. ಈ ಥರ ಇರೋದನ್ನ ಈ ಥರ ಮಾಡ್ತಾರೆ. ಎಲ್ಲ ಕೆಮಿಕಲ್ ಯೂಸ್ ಮಾಡಿ ವಾಶ್ ಮಾಡಿ. ಡಿಸೈನ್ ಮೇಲೆ ಪ್ರೋಸೆಸ್ ಚೇಂಜ್ ಆಗುತ್ತೆ. ಈ ಪ್ಯಾಂಟಿಗೆ ಒಂದು ಪ್ರೋಸೆಸ್ಸು, ಈ ಪ್ಯಾಂಟಿಗೆ ಒಂದು ಪ್ರೋಸೆಸ್ಸು. ಟೇರ್ ಜೀನ್ಸು, ಟೋನ್ ಜೀನ್ಸ್ ಅಂತ ಇರೋದ ನೋಡಿ, ಅದು ಇಲ್ಲಿ ಮಾಡ್ತಾರೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ಇಲ್ಲಿ ಪ್ಯಾಂಟ್ ಹಾಕ್ಬಿಟ್ಟು ಆಮೇಲಿಂದ ಮಿಷಿನ್ ಮುಖಾಂತರ ಟೇರ್ ಮಾಡ್ತಾರೆ. ಹೆಂಗೆ ಅಂತ ತೋರಿಸ್ತವ್ರೆ. ಟೋನ್ ಜೀನ್ಸ್ ಮಾಡ್ತಾ ಇರೋದು. ಲೈಟಲ್ಲಿ ಡ್ಯಾಮೇಜ್ ಆಗಿದೆ. ಏನಿದು ಕಲ್ಲು? ವಾಲ್ಕಿನೋ ಸ್ಟೋನ್. ಹಾಂ, ಭೂಕಂಪ ಇದು ಬರುತ್ತೇನು, ಜ್ವಾಲಾಮುಖಿ ಉದ್ಭೂತಿ ಆಗುತ್ತಲ್ಲ, ಅದ್ರ ಒಂದು ಕಲ್ಲು ಬರುತ್ತೆ. ಅದು ಎಲ್ಲಿಂದ ತಗೋತೀರಾ? ಟರ್ಕಿಯಿಂದ ಇಂಪೋರ್ಟ್ ಮಾಡ್ತೀವಿ. ಟರ್ಕಿಯಿಂದ ಇಂಪೋರ್ಟ್ ಮಾಡಿರೋದಂತೆ ನೋಡಿ ಗೈಸ್. ಪ್ಯಾಂಟ್ ಜೊತೆ ಮಷಿನ್ಗೆ ಹಾಕ್ತೀರಾ? ಪ್ಯಾಂಟ್ 150 ಪ್ಯಾಂಟ್ ಇದ್ರೆ ಇದನ್ನ ನಾವು 25 kg ಅಂದ್ರೆ 50 kg ಆಗ್ತೀವಿ ಸ್ಟೋನ್. ಏನು ಯೂಸ್ ಇದರಿಂದ? ಇದರಲ್ಲಿ ಈ ತರ ಗ್ರೈನ್ಸ್ ಬರುತ್ತೆ. ಓಕೆ ಓಕೆ. ಸ್ಟೋನ್ ಹಾಕಿದ್ರೆ ಈ ತರ ಫ್ಯಾಬ್ರಿಕ್ ಕಲರ್ ಕಟಿಂಗ್ ಆಗಲ್ಲ. ಇದರ ಕಟಿಂಗ್ ಆಗುತ್ತೆ, ಮೇಲ್ಗಡೆ ಇದು ಬರುತ್ತೆ. ತೋರಿಸ್ತೀನಿ. ಎಷ್ಟು ಬರ್ತಾರೆ ನಿಮ್ಗೆ ಅನ್ಸಲ್ಲ? ಹಿಮ್ ಗ್ರೈಂಡಿಂಗ್ ಅಂತ ಹೇಳ್ತೀವಿ. ಓಕೆ, ಹಿಮ್ ಇದು ಯೂಸ್ ಲುಕ್ ನ್ಯಾಚುರಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಯೂಸ್ ಮಾಡಿ ಒಂದು 2 ವರ್ಷ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಇದಾಗುತ್ತೆ. ವಿಸ್ಕಸ್ ಅಂತ ಇದು 3D ಮಾಡಿ ಹೈಲೈಟ್ ಮಾಡಿದ್ದೀವಿ. ನಾರ್ಮಲ್ ವಿಸ್ಕಸ್ ಹೆಂಗಿರುತ್ತೆ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ ನಾರ್ಮಲ್ ಆಗಿ. ಇದನ್ನ ಹೈಲೈಟ್ ಮಾಡಿದ್ದೀವಿ. 3D ವಿಸ್ಕಸ್. ಇದು ಡ್ಯಾಮೇಜಿಂಗು. ಇದಕ್ಕೆ ನೀವು ಟೋನ್ ಅಂತ ಹೇಳ್ತಿರಲ್ಲ, ಡ್ಯಾಮೇಜಿಂಗ್ ಅಂತ ಹೇಳ್ತೀವಿ. ಇದು ಕ್ರಿಯೇಷನ್ ಮಾಡಿ ಸ್ಕ್ರಾಪಿಂಗ್ ಮಾಡಿ ಈ ಏರಿಯಾ ಸ್ಪ್ರೇ ಮಾಡಿ ಇದಾದ್ಮೇಲೆ ವಾಶ್ ಎಲ್ಲ ಮಾಡಿ ಈ ಥರ ಲಾಸ್ಟಿಗೆ ಫೈನಲ್ ಟಿಂಟ್ ಕೊಟ್ಟಿದ್ದೀವಿ. ಟಿಂಟ್ ಮಾಡಿದ್ದೀವಿ. ಟಿಂಟ್ ಕಲರ್ ಚೇಂಜ್, ಲೈಟಲ್ಲಿ ಬಿಟ್ಟು ಕಲರ್ ಚೇಂಜ್ ಮಾಡಿದ್ದೀವಿ. ಓಕೆ, ಇದಕ್ಕೆ ಆ ಥರ ಪ್ರೊಸೆಸರ್. ಆರ್ಡರ್ ಕೊಟ್ಟಿರ್ತಾರಲ್ಲ ಅವರಿಗೆ ಡಿಸ್ಪ್ಯಾಚ್ ಮಾಡ್ತಾರೆ ಈ ಥರ. ಅವರು ಅದನ್ನು ತೊಗೊಂಡೋಗಿ ಟ್ಯಾಗಿಂಗು, ಲೇಬ್ಲಿಂಗ್ ಎಲ್ಲ ಮಾಡ್ಕೊಳ್ತಾರೆ. ಫೈನಲ್ ಪ್ಯಾಕ್ ಆಗಿದೆ ನೋಡಿ, ಇದು ಕಸ್ಟಮರಿಗೆ ಕೊಡ್ತಾರೆ. ಇಷ್ಟೇ ಫೈನಲ್ ಪ್ಯಾಂಟ್ ರೆಡಿ ಆಗೋದು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟು ಪ್ರೋಸೆಸ್ ನಡೆಯುತ್ತೆ. ಯಾರು ಗೊತ್ತಿಲ್ಲದವರಿಗೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀವಿ. ಶರ್ಟ್ ಇದು ಹಾರ್ಡ್ ಇರುತ್ತಲ್ಲ, ಕಾಟನ್ನು ಸಾಫ್ಟ್ ಬರೋಕ್ಕೋಸ್ಕರ ವಾಷಿಂಗಿಗೆ ಕೊಟ್ಟಿದ್ದಾರೆ. ಫಿನಿಶಿಂಗ್ ಆಗಿ ಈ ಥರ ಪ್ಯಾಂಟ್ ಬರುತ್ತೆ. ಇದು ಡಿಫ್ರೆಂಟು. ಹಿಂದೆ ತೆಗೆದು ಮುಂದಕ್ಕೆ ಹಾಕಿದ್ದಾರೆ. ಅದೇ ಡಿಸೈನು. ನಮ್ಮೂರ ಕಡೆ ಯಾರು ನೋಡ್ಬಿಟ್ರೆ ಯಾವನ ಟೈಲರು ಕುಡಿದ್ಬಿಟ್ಟು ಮಾಡೋನೆ ಅನ್ಕೊಬಿಡ್ತಾರೆ ಜನ. ವಿಡಿಯೋ ಮಾಡೋಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ದೀನಿ ಅಂದರೆ ಬೆವು ಸುರಿಸ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಹೆಲ್ಪ್ ಆಗಲಿ, ಗೊತ್ತಾಗಲಿ ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂತ. ಬಟ್ ಆದರೆ ಅಷ್ಟು ರೀಚ್ ಸಿಗ್ತಿಲ್ಲ ನಮ್ಮ ವೀಡಿಯೋಗಳು, ಇಷ್ಟು ಕಷ್ಟಪಟ್ಟು ಮಾಡಿದ್ರು. ನೋಡಿ ಕಿತಾಪತಿ ಮಾಡ್ತಿದ್ದಾಳೆ. ಲೈಟ್ ಆನ್ ಮಾಡಿ ಆಫ್ ಮಾಡೋದು. ಈ ಥರ ಡಿಸೈನ್ ಮಾಡಿರ್ತಾರೆ. 11 ವಾಷಸ್ಸು. ಹೆಂಗಿದೆ ನೋಡಿ ಡಿಸೈನ್ಸ್ಗಳು. ಜೋಬ್ ಚೆನ್ನಾಯ್ತು.
ಈ ಥರ ಪ್ಯಾಂಟ್ ಹಾಕೊಂಡ್ರೆ ನಮ್ಮ ಹುಡುಗರು ಕೈಯಾಗ ಕರಿಯೋರು. ಇದು ಚೆನ್ನಾಗೈತೆ ಪ್ಯಾಂಟು. ಇಷ್ಟ ಆಯ್ತು ನನಗೆ. ಶೇಡ್ ಚೆನ್ನಾಗಿ ಬಂದಿದೆ. ಎಲ್ಲ ಡಿಫ್ರೆಂಟು. ಈ ಸ್ಯಾಂಪಲ್ ರೆಡಿ ಮಾಡಿದರೆ ಈ ಕ್ಲೈಂಟಿಗೆ ತೋರಿಸ್ತಾರೆ. ಈಗ ಅವರು ಆರ್ಡ್ರ್ ಕೊಡ್ತಾರೆ, ಇದೇ ಥರ ಸಿಮಿಲರ್ ಪೀಸಸ್ ಬೇಕು ನಮಗೆ, ಇಷ್ಟು ಅಷ್ಟು ಅಂತ. ಬೆಂಕಿ ಶೇಡ್ಸ್ಗಳು ಸಖತ್ತಾಗಿದ್ದಾವೆ ನೋಡಿ. ಇಲ್ಲಿ ಪೇಂಟ್ ಬರೆದಾರೆ, ಯಾರು ನೋಡಿದ್ರೆ ಪೇಂಟ್ ಕೆಲಸ ಮಾಡ್ಕೊಂಬಂದಿದ್ರೆ ಅನ್ಕೋಬೇಕು. ನೋಡಿ ಶೇಡ್ಸು ಸಖತ್ತಾಗಿದೆ. ಶೇಡ್ಸ್ ಇದು ಮೋಡದ ಥರ ಇದೆ, ಇಲ್ಲೆಲ್ಲ ಪಿಂಕಲ್ಸ್. ಓಹೋ ಡಿಸೈನ್ ನೋಡಿಲ್ಲಿ. ಬಾ ಈ ಬ್ರ್ಯಾಂಡ್ ಹಾಸನಲ್ಲಿ ಸಿಗುತ್ತೆ. ಹಾಂ, ಕೊಜಾಕ್ ಅಂತ ಮತ್ತು ಆಕ್ಸ್ಫೋರ್ಡ್ ಅಂತ. ಕೊಜಾಕ್ ಆಕ್ಸ್ಫೋರ್ಡ್. ಅದ ಪ್ರಿಂಟಿಂಗ್ ಎಲ್ಲ ಕಿತ್ತೋಗಲ್ವಾ? ಏನು ಎಂಬ್ರಾಯ್ಡ್ರಿ ಮಾಡಿರೋದು. ಸೈಡ್ ಡಿಸೈನ್ ಅಂತ ಹೇಳಿದ್ಕೆ ಡೀಲೇ ಮಾಡ್ಕೊಬಂತು ನಮ್ಮ ಮಾವ. ಮುಂಚೆ ಎಲ್ಲ ನನಗೆ ಕೊಡ್ಸೋರು, ಇವಾಗ ಅವಳಿಗೆ ನನ್ನನ್ನು ಬಿಟ್ಟಾಕಿಬಿಟ್ಟವ್ರೆ ಎಲ್ಲ ಅವಳಿಗೆ. ಹೊಸ ಪ್ಯಾಂಟ್ ಕೊಟ್ಟಿದ್ದಾರೆ, ಇವಾಗ ಟ್ರೈ ಮಾಡಬೇಕು ಹೆಂಗಿದೆ ನೋಡಿ ಡಿಸೈನು. ಈ ಥರ ಡಿಸೈನ್ ಮಾಡೋಕ್ಕೆ ಫ್ಯಾಕ್ಟ್ರಿ ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗ್ತಿದೆ. ಇದು ಪ್ರೈಸು 8,500 ಅಂತೆ. ಇದಕ್ಕೆ ಮಾಡೋಕ್ಕೆ ಖರ್ಚಾಗಿರೋದಷ್ಟಂತೆ. ಸೈಡ್ ತೋರ್ಸು. ಸೈಡಲ್ಲಿ ಈ ಥರ ಫ್ಯಾಷನ್ ಡಿಸೈನ್ ಮಾಡಿದ್ದಾರೆ. ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನೋಡೋದು ನಿಮಗೆ ಕುತ್ತಿಗೆ ಕಟ್ಟ ಫಿಟ್ ಆದರೆ ಸೊಂಟ ಫಿಟ್ ಆಗುತ್ತೆ ಅಂತ. ಇನ್ನೇನ ಪ್ಯಾಂಟ್ ತೊಗೊಬೇಕು, ಏನೋ ಚೆಕಪ್ ರೂಮ್ ಇಲ್ಲ ಅಂದರೆ ಈ ಥರ ಮಾಡಿ ವಾಶ್ ಮಾಡೋಂಗಿಲ್ಲಂತೆ. ಝಾರಾ ಬ್ರ್ಯಾಂಡಿನ ಪ್ಯಾಂಟ್ ಕೊಡ್ತಾರೆ, ಜಿಗಿದು ಲೇಸರಲ್ಲಿ ಕಟಿಂಗ್ ಮಾಡಿರೋದಂತೆ. ನೋಡಿ ಗೈಸ್, ಹ್ಯಾಟ್ ಎಲ್ಲ ಮಾಡಿದ್ದಾರೆ ಜೀನ್ಸಿಂದ ಐಟಮ್. ಇಷ್ಟ ಆಗಿತ್ತು ನಮ್ಮ ಪ್ಯಾಂಟ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ. ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲ ಆರಾಮಾಗಿರಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಟೇಕ್ ಕೇರ್, ಬಾಯ್, ಸಿ ಯು.